ಚಾಮುಂಡಿ ಯಾರು ಅನ್ನೋದೇ ನನಗೆ ಒಂದು ಪ್ರಾಬ್ಲಮ್. ಚಾಮುಂಡಿ ಬೆಟ್ಟ ಇದೆ. ಚಾಮುಂಡಿ ಮಹಿಷಾಸುರನ ಕೊಂದಳು, ಮಹಿಷಾಸುರ ಮರ್ದಿನಿ ಅಂತೆಲ್ಲ ದೊಡ್ಡ ದೊಡ್ಡವರೆಲ್ಲ ಸಂಸ್ಕೃತಕ್ಕೆ ಬರೆದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯವರು ಅವರ ಕೊನೆ ಹಂತದಲ್ಲಿ ಮಹಿಷನ ದೊಡ್ಡ ವಿಗ್ರಹವನ್ನು ಅಲ್ಲಿ ನಿಲ್ಲಿಸ್ಬಿಟ್ರು. ಚೆನ್ನಾಗಿದೆ ವಿಗ್ರಹ. ನನಗೆ ಅಷ್ಟು ಸಮಸ್ಯೆ ಬಂದದ್ದು, ನಾಲ್ವಡಿಯವರು ಅಲ್ಲಿ ಯಾತಕ್ಕೆ ಹಾಕಿದ್ರು. ಅವನು ಪಕ್ಕಾ ಖಳನಾಯಕ ಆಗಿದ್ದಿದ್ದರೆ ಚಾಮುಂಡೇಶ್ವರಿ ಯದುವಂಶಕ್ಕೆ ಕುಲದೇವತೆ ಇರುವಂಥ ಬೆಟ್ಟದಲ್ಲಿ, ಅವಳ ಪಕ್ಕದಲ್ಲಿ ಇಷ್ಟೂರದಲ್ಲಿ ಖಳನಾಯಕನ ಯಾರಾದರೂ ಹಾಕ್ತಾರಾ? ಅದು ತಲೆಗೆ ಬಂದಾಗ ಏನೋ ವಿಶೇಷ ಇರಬೇಕು. ನಾಲ್ವಡಿಯವ್ರನ್ನ ಕೇಳೋ ಹಾಗಿಲ್ಲ. ಕೇಳಬೇಕಾದ್ರೆ ನಾನು ಸತ್ತು ಅಲ್ಲಿ ಹೋಗಿ ಅವ್ರನ್ನ ಹುಡುಕಬೇಕು. ಆಗ ಪುಸ್ತಕ ಬರೆಯೋಕ್ಕಾಗಲ್ಲ. ಈಗ ಯೋಚನೆ ಮಾಡಿ ಅವಳ ಬಗ್ಗೆ ಒಂಥರ ಸಂಶೋಧನೆ ಮಾಡೋಣ ಅಂತ ಬರುತ್ತೆ. ವೇದಗಳಲ್ಲಿ ಚಾಮುಂಡಿ ಇಲ್ಲ, ಅದನ್ನು ಒಂದು ಚಾಪ್ಟ್ರ್ ಬರುತ್ತೆ. ವೇದ ಎಲ್ಲರೂ ಹೇಳಿಕೊಟ್ಟು ಚಾಮುಂಡಿ ಇಲ್ಲ. ನೆಕ್ಸ್ಟ್ ಎಲ್ಲಿದ್ದಾಳೆ? ಪುರಾಣದಲ್ಲಿ ಇರಬೇಕಿದ್ದಾರೆ. ನಾನು ಅಂದ್ಕೊಂಡದ್ದು 18 ಪುರಾಣ ಇವೆ, ಎಲ್ಲದರಲ್ಲೂ ಅವಳಿಲ್ಲ. ಆದ್ದರಿಂದ 4-5 ಪುರಾಣ ಇದ್ದಾಳೆ. ನಾನು ಮಾರ್ಕಂಡೇಯ ಪುರಾಣ, ವಾಮನ ಪುರಾಣ, ಕಾಳಿಕಾ ಪುರಾಣ ಓದಿದೆ. ಅಲ್ಲಿ ಚಾಮುಂಡಿದಿದೆ. ದುರ್ಗಾ ಸಪ್ತಶತಿ ಇದೆಯಲ್ಲ, ಮಾರ್ಕಂಡೇಯ ಪುರಾಣದ ಒಂದು ಭಾಗ. ಅದನ್ನು ಓದಿ ಚಾಮುಂಡಿ ಪೂಜೆ ಮಾಡ್ತಾರೆ. ಇಲ್ಲಿ ಚಾಮುಂಡಿ ಅಂತ ನಾವು ಯಾರನ್ನು ಕರಿತೀವಿ, ಆ ಚಾಮುಂಡಾದೇವಿ ಮಹಿಷಾಸುರನ ಮರ್ದನ ಮಾಡಿಲ್ಲ. ಮಹಿಷಾಸುರ ರಾಜ ಆಗಿರುವಂಥ ಪುರಾಣದಲ್ಲಿ ಆದಿಶಕ್ತಿ ರಾಜಸಿಕ ರೂಪದಲ್ಲಿ, ಮಹಾಲಕ್ಷ್ಮಿಯ ರೂಪದಲ್ಲಿ, ಅವತಾರದಲ್ಲಿ ಬಂದು ಮಹಿಷಾಸುರನ ಕೊಲ್ತಾಳೆ. ಚಾಮುಂಡಿ ಅಲ್ಲ, ಆದಿಶಕ್ತಿ ಸಾತ್ವಿಕ ರೂಪ, ರಾಜಸಿಕ ರೂಪ, ತಾಮಸಿಕ ರೂಪ. ರಾಜಸಿಕ ರೂಪ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ರೂಪದಲ್ಲಿ ಅವತಾರದಲ್ಲಿ ಬಂದು ಇವನನ್ನ ಕೊಲ್ತಾಳೆ. ಇನ್ನೊಂದರಲ್ಲಿ ಕಾತ್ಯಾಯನಿ, ಹಿಮಾಲಯಲ್ಲಿ ಆ ದೇವಿ ಸುತ್ತಾಡ್ತಾ ಇರ್ತಾಳೆ. ಶುಂಭ ನಿಶುಂಭ ರಾಜರು ಅಣ್ಣ ತಮ್ಮ, ಅವರ ಸೇವಕರು, ಸೈನಿಕರು ಅಂತದ್ದು ಏನೋ ಸರ್ದಾರ್ಗಳು ಹಿಮಾಲಯಲ್ಲಿ ರೌಂಡ್ ಹೊಡಿತಿರ್ತಾರೆ. ಅವ್ರ ಏರಿಯಾ ಅದು. ಇವಳು ನೋಡ್ತಾರೆ. ಕಾತ್ಯಾಯನಿ ತುಂಬ ಸೊಗಸಾಗಿದ್ದಾಳೆ, ಮುಕ್ಕಾಲು ನಗ್ನವಾಗಿದ್ದಾಳೆ. ಅವ್ರು ಹೋಗಿ ರಾಜಂಗೆ ಹೇಳ್ತಾರೆ, ರಾಜ ಐರಾವತ ನಿನ್ನ ಹತ್ರ ಇದೆ, ಉಚ್ಚೇಶ್ವರಸ್ಸು ನಿನ್ನ ಹತ್ರ, ದೇವರ ಕುದುರೆ, ದೇವರ ಆನೆ, ದೇವರೇ ನಿಮ್ಮನೆ ಕೆಲಸ ಮಾಡ್ತಾರೆ, ಇಡೀ ಜಗತ್ತು ನಿನ್ನದು. ಅವ್ರು ಅಂಥ ಸುಂದರವಾದ ಹಿಮಾಲಯಲ್ಲಿ ಸ್ವತಂತ್ರವಾಗಿ ಸುತ್ತಾಡ್ತಿದ್ದಾಳೆ. ಅವಳು ನಿನ್ನ ಅಂತಃಪುರದಲ್ಲಿರಬೇಕು. ವರ್ಣಿಸ್ತಾರೆ. ಅವಳು ತಲೆ ಕೂದಲಿಂದ ಕಾಲವರೆಗೂ ವರ್ಣಿಸ್ತಾರೆ, ಕಾಲು ಉಗುರುವರೆಗೆ. ಸರಿ, ಹೋಗಿ ಕರ್ಕೊಂಬ, ಹೇಳ್ಕೊಂಬರೋ. ಅವ್ರು ಬರ್ತಾರೆ. ಈಗ ಹೇಳ್ತಾರೆ ರಾಜನ ಬರಬೇಕು. ಅವಳು ಸಿಟ್ಟು ಮಾಡ್ಕೊತಾಳೆ. ಹೂ ಅಂದರೆ ಇವರೆಲ್ಲ ಸುಟ್ಟೋಗ್ತಾರೆ, ಯುದ್ಧ ಆಗುತ್ತೆ, ಸೋತೋಗ್ತಾರೆ. ಕೊನೆಗೆ ಚಂಡ ಮುಂಡ ಅದರಲ್ಲಿ ಇಬ್ಬರು ಸೇನಾಪತಿಗಳನ್ನ ಕೋಟ್ಯಾಂತರ ಸೈನಿಕರ ಜೊತೆ ಕಳಿಸ್ತಾರೆ. ಈಗ ಹೇಳ್ಕೊಂಬರ್ತೀವಿ. ಚಂಡ ಮುಂಡರು ಬಂದು ಹೇಳ್ತಾರೆ. ಹೀಗೆ ಅವಳು ಚೇಂಜ್ ಮಾಡಿ ಹೇಳ್ತಾರಪ್ಪ, ನಿಮ್ಮ ರಾಜನ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನಾನು ಕೇಳಿದೆ, ನಿಜವಾಗ್ಲೂ ಹೆಚ್ಚಿಗೆ ಆಗುತ್ತೆ ನಿಮ್ಮ ರಾಜನ ಶೌರ್ಯ ಕೇಳಿದಾಗ. ಅದು ನಮ್ಮ ವಂಶದಲ್ಲಿ ಒಂದು ಷರತ್ತಿದೆ, ನನ್ನನ್ನು ಯಾರೋ ಕಾಳಗದಲ್ಲಿ ಸೋಲಿಸ್ತಾರೆ ಅವರನ್ನು ನಾನು ಮದುವೆ ಆಗಬೇಕು ಅಂತ. ಅವ್ರು ನನ್ನನ್ನು ಸೋಲಿಸ್ರೆ ನಾನು ಖಂಡಿತ ಅವನನ್ನು ಮದುವೆ ಆಗ್ತೀನಿ. ಅವ್ರು ರೇಗ್ತಾರೆ, ನೀನು ಹೆಣ್ಣು ಅವ್ರು ಇಂಥವರು ಜಗತ್ತೇ ಗೆದ್ದಿದ್ದಾರೆ, ಇರ್ಬೋದಪ್ಪ, ಒಪ್ಕೊಂಡೆ ನಾನು, ಅನ್ನೋ ವಂಶದ ಮರ್ಯಾದೆ ನಾನು ಕಳೆಯೋಕ್ಕೆ ತಯಾರಿಲ್ಲ. ಆಗ ಅವರು ಬೇಜಾರಾಗಿ ಚಂಡಮುಂಡರು ಸಿಟ್ಟಿಂದ ಎಳ್ಕೊಂಡು ಹೋಗಬೇಕು ಅನ್ನೋ ಮೂಡಕ್ಕೆ ಬರ್ತಾರೆ. ಹಾಗೆ ಇವಳಿಗೂ ಸಿಟ್ಟು ಬರುತ್ತೆ. ಆ ಸಿಟ್ಟು ಬಂದಾಗ ಅವಳು ಉಪ್ಪಂದ್ರೆ ಇವ್ರು ಸತ್ತೋಗ್ತಾರೆ. ಅಷ್ಟೊತ್ತಿಗೆ ಅವ್ರ ಸಿಟ್ಟಿನಲ್ಲಿ
ಹುಬ್ಬಿನ ಮಧ್ಯ ಹಡೆಯಿಂದ ಕಾಳಿ ರೂಪದಲ್ಲಿ ಒಂದು ಹೆಣ್ಣು ರಾಕ್ಷಸಿ ಇದ್ದಂಗಿದ್ದಾಳೆ ಕಾಳಿ. ಅವಳು ಉದ್ಭವ ಆಗಿ ಎದುರು ನಿಲ್ತಾಳೆ. ಅವಳು ಪಕ್ಕ ನಗ್ನವಾಗಿದ್ದಾಳೆ ಅಂತ ಅವ್ನು ಬರೀತಾನೆ. ಅವಳು ತನ್ನ ಸೀನಿಯರ್ ಓಡಿಸ್ತಿಗೆ, ನೀನು ಯಾಕೆ ಹೋಗ್ತಿ, ನಾನಿಲ್ವಾ, ನಾನೇ ಹೋಗೋರನ್ನ ಸಾಯಿಸ್ತೀನಿ ಅಂತ. ಆಗ ಕಾಳಿ ಹೋಗಿ ಅವನು ಸಾಯಿಸ್ತಾಳೆ. ಚಂಡಮುಂಡರನ್ನ ಸಾಯಿಸಿ ಅವ್ರ ಜುಟ್ಟು ಕಟ್ಟಿ ತಲೆ ಕತ್ತರಿಸ್ತಾಳೆ. ಇಬ್ಬರದು ಜುಟ್ಟು ಕಟ್ಬಿಟ್ಟು ಒಂದು ಮಾಲೆ ಥರ ಮಾಡಿ ಬಂದು ಇವಳಿಗೆ ಗಿಫ್ಟ್ ಕೊಡ್ತಾಳೆ, ತನ್ನ ಒಡತಿಗೆ ಕಾಚೇನಿಗೆ. ಅವಳಂತಾಳೆ, ಅದು ಈಸ್ಕೊಂಡು, ನೋಡೋ ಇದು ನನಗೆ ಬೇಡ, ನೀನು ಕೊಂದವಳವ್ರನ್ನ, ನೀನು ಇಟ್ಕೋ ಗಿಫ್ಟು, ನಿನ್ನ ಹೆಸರು ಇದುವರೆಗೆ ಕಾಳಿ ಅಂತಿತ್ತು, ಇವತ್ತು ನೀನು ಚಂಡಮುಂಡರನ್ನು ಕೊಂದಿದ್ದಿ, ಆದ್ದರಿಂದ ನಿನ್ನ ಹೆಸರು ಇವತ್ತಿಂದ ಕಾಳಿ ಅಲ್ಲ, ಚಾಮುಂಡಿ ಅಂತ ಪ್ರಖ್ಯಾತವಾಗಲಿ. ಇನ್ನೊಂದರಲ್ಲಿ ಲಕ್ಷ್ಮೀ ಅವತಾರದಲ್ಲಿ ಅವಳು ಕೊಡ್ತಾಳೆ, ರಾಜಸಿಕ್ಕ ರೂಪದಲ್ಲಿ. ಈ ಥರದಲ್ಲಿ ಇದೆಯಲ್ಲ ಅಂತ ರೋಚಕವಾಗಿದೆ. ಓದೋಣ, ಪುರಾಣಗಳನ್ನೂ ಓದಿದೆ. ಮಹಿಷಾಸುರ ಮರ್ದನದ ಕಥೆ 4-5 ಮಾತ್ರ ಬರೋದು. ಜೈನರ ಸಾಹಿತ್ಯ ಇದೆಯಲ್ಲ, ಅಲ್ಲಿ ಯಕ್ಷಿ ಅಂತ ಒಂದು ಪಾತ್ರ ಬರುತ್ತೆ. ಪ್ರತಿಯೊಬ್ಬ ತೀರ್ಥಂಕರಿಗೂ ಒಬ್ಬ ಯಕ್ಷ, ಒಬ್ಬರು ಯಕ್ಷಿ ಇರ್ತಾರೆ, ಸಹದೇವತೆಗಳು. ಅವರ ಹೆಣ್ಣು ದೇವತೆಗಳು ಯಕ್ಷಿಗಳು ಅವರೇ ದೊಡ್ಡ ದೇವತೆಗಳಾಗ್ಬಿಡ್ತಾರೆ ಕಾಲಕ್ರಮೇಣ. ಅಲ್ಲಿ ಚಾಮುಂಡ ಯಕ್ಷಿ ಇದ್ದಾಳೆ, ಒಂದು ಗ್ಯಾರಂಟಿ ಆಯಿತು. ಅದು ಬಿಟ್ಟರೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಚಾಮುಂಡ ಬರ್ತಾಳೆ. ಅವಳು ದೇವಿ ಏನಕ್ಕಿಂತ ಹೆಚ್ಚಿಗೆ ನಂಜುಂಡೇಶ್ವರನ ಜೊತೆ ಅವಳ ಪ್ರೇಮ ಪ್ರಸಂಗ. ಜನಪದರು ಹಾಡುವುದು ದೊಡ್ಡ ಗೀತೆ. ನಮ್ಮ PK ರಾಜಶೇಖರ್ ಜಾನಪದ ತಜ್ಞ ಪ್ರೊಫೆಸರ್ ಆಗಿದ್ದರು ನನ್ನ ಜೊತೆಲಿ. ಅವರು ಇದರ ಬಗ್ಗೆ ಚಾಮುಂಡಿ ಸಿರಿ ಚಾಮುಂಡಿ ಅಂತ ಒಂದು ಸಂಗ್ರಹ ಮಾಡಿ ಜನಪದ ಗಾಯಕರ ಕೈಲಿ ಹಾಡಿಸಿ ಪ್ರಿಂಟ್ ಮಾಡಿದ್ದಾರೆ. ಆಡಿಯೋನು ಇದೆ. ಅದರ ಪ್ರಕಾರ ಅದು ಮುಖ್ಯ, ನಂಜುಂಡೇಶ್ವರನ ಪೇರು. ಆದರೆ ಚಾಮುಂಡಿ ಇದ್ದಾಳೆ, ಅದು ಒಂದು ಚೆನ್ನಾಗಿದೆ ಪಾತ್ರ. ನನಗೆ ಬೇಕಾಯಿತು ಚಾಮುಂಡಿ ಪಾತ್ರದ ಕತೆ ಹಿನ್ನೆಲೆ. ಅದು ಬಿಟ್ಟರೆ ಚಾಮುಂಡಿಯಾಗೇ ನಮ್ಮ ಯದುವಂಶದ ಅರಸರು ಅವಳ ಪೂಜೆ ಮಾಡ್ತಾರೆ. ಚಾಮುಂಡಿ ಬೆಟ್ಟ ಅಂತೀವಲ್ಲ, ಮುಂಚೆ ಅದು ಮಹಾಬಲೇಶ್ವರ ಬೆಟ್ಟ.